ನೋಡ್ರಪ್ಪ, ತಪ್ಪು ತಿಳ್ಕೊಬೇಡಿ. ನಮ್ಮ ಸರ್ಕಾರದಲ್ಲಿ ನಮ್ಮ ಪಕ್ಷದಲ್ಲಿ ಯಾವ ಭಿನ್ನಾಭಿಪ್ರಾಯನಿಲ್ಲ. ಈಗ ಕಳೆದ 5 ವರ್ಷ BJP ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಭಿನ್ನಾಭಿಪ್ರಾಯ ಇತ್ತು. ನಮಗೆ ಇವರು ಸೀಟ್ ಹಂಚಿಕೆನಲ್ಲೇ ಸಿದ್ದರಾಮಯ್ಯ ಸಾಹೇಬರು DK ಅವರು ಕುಸ್ತಿ ಆಡ್ತಾರೆ ಅಂದ್ರಿ, ಆಗಲಿಲ್ಲ. ಕ್ಲಿಯರಾಗಿ ಹಂಚಿಕೆ ಆಯಿತು. ಮುಖ್ಯಮಂತ್ರಿ ಆಗೋಣ ಕಿತ್ತಾಡ್ತಾರೆ ಅಂದ್ರಿ, ಅದೂ ಆಗಲಿಲ್ಲ, ಆಯಿತು. ಮಂತ್ರಿಮಂಡಲ ರಚನೆ ಆಯಿತು. 1.5 ವರ್ಷ ಮುಗಿಸಿದ್ದೀವಿ ಯಶಸ್ವಿಯಾಗಿ. ಎಲ್ಲರೂ ಸದ್ದಿದೆಯಾ? ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಎಷ್ಟು ಅನನ್ಯವಾಗಿ ಇರ್ತಾರೆ ಅಂತ ನೋಡ್ತಾ ಇದ್ದೀರಾ ನೀವು. ಎಲ್ಲರ ವೇದಿಕೆಯಲ್ಲಿ ಅವರು ಅತ್ತಾಗಿತ್ತ ಮುಖ ತಿರುಗಿಸಿದ್ದು ನೋಡಿದ್ದೀರಾ, ಖುಷಿಯಾಗಿ. ಬಟ್ ಸೀನಿಯರ್ ಲೀಡ್ರ್ ಇದ್ದಾರೆ ಸಿದ್ದರಾಮಯ್ಯನವರು, ಅವ್ರ ಜೊತೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾ ಇದ್ದೀವಿ. ಉಳಿದದ್ದು ಏನಾದ್ರು ಇದ್ದರೆ ಪಕ್ಷದಲ್ಲಿ ಹೈಕಮಾಂಡ್ ಇದೆ, ತೀರ್ಮಾನ ತಗೋತಾರೆ. ಯಾವುದೇ ಆದ್ರೆ ನೆಕ್ಸ್ಟ್ ಸಿಎಂ ಅವರಿಗೆ ಪರಮೇಶ್ವರ್ ಅವರಾಗ್ಲಿ, ನಾನು ಸಿಎಂ ಅವ್ರು ಏನಂದ್ರು, ಈಗ ಮುಖ್ಯಮಂತ್ರಿಯವರು ಇದ್ದಾರೆ, ನನಗೆ ಗೊತ್ತಿಲ್ಲ, ಖಾಲಿ ಇಲ್ಲ, ಬದಲಾವಣೆ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ, ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಬದಲಾವಣೆ ಆಗೋವಂಥ ಡಿಸಿಷನ್ನ ಹೈಕಮಾಂಡ್ ತಗೊಂಡಾಗ ದಲಿತರಿಗೂ ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಅಂತ ತಪ್ಪು ಅಂತ ಹೇಳಕ್ಕಾಗತ್ತಾ? ಪವರ್ ಶೇರಿಂಗ್ ವಿಚಾರ ಈಗಲೇ ಯಾಕೆ ಬಂತು ಸರ್? ಇಷ್ಟೇ ಇಲ್ದಿತ್ತು ಅಂತ ಜಾರಕಿಹೊಳಿ ಅವರು ನಿರಂತರವಾಗಿ ಮಾತಾಡ್ತಾ ಇರೋದು ಆ ಥರ ಬಂದಾಗ ನಮ್ಮನ್ನು ಒಂದು ಕನ್ಸಿಡರ್ ಮಾಡಿ ಅಂತ ಹೇಳಿದ್ದಾರೆ ವಿನ ಸಿದ್ದರಾಮಯ್ಯನ ಪಕ್ಕಕ್ಕೆ ಕೂರಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾರು ಕೇಳಿಲ್ಲ. ಅಧಿಕಾರದ ಹಂಚಿಕೆ ಮೊದಲೇ ತೀರ್ಮಾನ ಆಗಿತ್ತು, ಆ ಕಾರಣಕ್ಕೋಸ್ಕರ ಈ ಚರ್ಚೆಗಳು. ಸರ್, ತೀರ್ಮಾನ ಆಗಿತ್ತೋ ಆಗಲ್ವೋ, ಬದಲಾವಣೆ ಮಾಡ್ತಾರೋ ಮಾಡಲ್ವೋ, ಯಾರು ಆಗ್ತಾರೋ ಅದೆಲ್ಲವೂ ಸಹ ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಧಾರ. ಸೊ ನಾವು ಯಾರೂ ಆ ವಿಚಾರದಲ್ಲಿ ತೀರ್ಮಾನ ತಗೊಳ್ತಕ್ಕಂಥದ್ದಲ್ಲ. ಮತ್ತು ನಮ್ಮಲ್ಲಿ ಗೊಂದಲ ಇಲ್ಲ. ಮಂತ್ರಿಗಳಾಗಲಿ, ಶಾಸಕರಾಗಲಿ, ಪಕ್ಷದ ಲೀಡ್ರ್ಗಳಾಗಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅನಾವಶ್ಯಕವಾಗಿ ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಅಷ್ಟೇ ಬಿಟ್ಟರೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಥರದ ಗೊಂದಲ ಇಲ್ಲ. ಅಧ್ಯಕ್ಷರು ಸರ್ಕಾರ ಬಂದ ಮೇಲೆ, ಪಾರ್ಲಿಮೆಂಟ್ ಆದಮೇಲೆ ಬದಲಾವಣೆ ಆಗುತ್ತೇನೋ ಅನ್ನೋ ರೀತಿ ಇದ್ದು, ಬದಲಾವಣೆ ಆಗೋದಾದ್ರೆ ನಮಗೂ ಕೊಡಿ ಅಂತ ಕೇಳಿದ್ದಾರೆ. ಬದಲಾವಣೆ ಮಾಡಬೇಕು ಅಂತ ಯಾರೂ ಒತ್ತಾಯ ಮಾಡಿಲ್ಲ. ಸತೀಶ್ ಅವ್ರು ಹೇಳವ್ರೆ, ಈಗ ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ನಮಗೂ ಒಂದು ಅವಕಾಶ ಕೊಡಿ ಅಂತೇಳಿದೆ.